ನಮಸ್ತೆ. ಇವತ್ತಿನ ರೆಸಿಪಿಯಲ್ಲಿ ನಾನು ರುಚಿಯಾದ ಗರಿಗರಿಯಾದಂತಹ ಅವಲಕ್ಕಿ ಅಂಬೊಡೆ ಮಾಡ್ತಾ ಇದ್ದೇನೆ. ಇದು ಮಾಡಲಿಕ್ಕೆ ಒಂದು ಬೌಲ್ನಷ್ಟು ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸಿದ್ದೇನೆ. ಮೊದಲಿಗೆ ಇದನ್ನು 2-3 ಬಾರಿ ನೀರು ಹಾಕ್ಕೊಂಡು ಸರಿಯಾಗಿ ತೊಳ್ಕೊಂಡು ನಂತರ ಒಂದು ಸ್ವಲ್ಪ ನೀರು, ಒಂದು 6-7 ಸ್ಪೂನ್ ನೀರು ಹಾಕಿ ಒಂದು 20 ನಿಮಿಷ ಇದನ್ನು ನೆನೆಸಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಬೇಕಾದಂತಹ ತರಕಾರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 2 ಕಾಯಿ ಮೆಣಸು, ಒಂದು ತುಂಡು ಮಾಡಿದಂತಹ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ 1 ಹಿಡಿಯಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಾಯಿ ತುರಿ ಹಾಕೋದ್ರಿಂದ ನಿಮಗೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ 1 ಚಮಚ ಜೀರಿಗೆ, ಇನ್ನು ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕ್ಕೊಂಡು ಕಲಸ್ಕೊಳ್ಬೇಕು. ಇದು ಹೀಗೆ ಕಲಸುವಾಗ ನಿಮಗೆ ಅವಲಕ್ಕಿನೇ ಇರ್ತದೆ. ಸೊ ಇದನ್ನು ಕ್ರಿಸ್ಪಿಯಾಗಿ ಸ್ವಲ್ಪ ಅಂಟಾಗಿ ಬರಲಿಕ್ಕೆ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪನೇ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಕಲಸ್ಕೊಳ್ತಾ ಇದ್ದೇನೆ. ಕಲಸುವಾಗ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ. 1 ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೆ, ಸುಮಾರು 3/4 ಭಾಗದಷ್ಟು ಈಗ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಕಡಲೆ ಹಿಟ್ಟು ಹಾಕಿದ ನಂತರ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಅಷ್ಟು ನೀವು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕಾಗ್ತದೆ. ಇನ್ನು ಸರಿಯಾಗಿ ಕಲಸಿ ಆದ ನಂತರ ಹಿಟ್ಟನ್ನೆಲ್ಲ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಬೇಕು. ಇನ್ನು ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡ್ತಾ ಇದ್ದೇನೆ. ಎಣ್ಣೆ ಕಾಯುವಷ್ಟರಲ್ಲಿ ಉಂಡೆ ಮಾಡಿಟ್ಟಂತಹ ಈ ಹಿಟ್ಟನ್ನು ಈ ರೀತಿ ಸ್ವಲ್ಪ ತಟ್ಟಿ ಇಟ್ಕೊಳ್ಬೇಕು. ಕೈಗಂಟುತ್ತದಂದರೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ತಟ್ಕೊಂಡು ನಂತರ ಎಣ್ಣೆ ಕಾಯುವಾಗ ಇದನ್ನು ಎಣ್ಣೆಗೆ ಬಿಟ್ಟರೆ ಇತ್ತು. ಎರಡು ಬದಿಯೂ ಚೆನ್ನಾಗಿ ಕಾಯಿಸಿ ತೆಗಿಬೇಕು. ಸೊ ಆಗಾಗ ಇದನ್ನು ಮಗಿಸುತ್ತಾ ಇರಬೇಕು. ಕಂದು ಬಣ್ಣ ಬರುವವರೆಗೆ ಇದನ್ನು ಮಧ್ಯಮ ಉರಿಯಲ್ಲಿಯೇ ಕಾಯಿಸ್ಕೊಂಡ್ರಾಯ್ತು. ಚೆನ್ನಾಗಿ ಕಂದು ಬಣ್ಣ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ ಆಗ್ತದೆ. ಒಂದು 5-10 ನಿಮಿಷ ಇದನ್ನು ಕಾಯಿಸಿ ತೆಗೆದಿದ್ದೇನೆ. ಬಹಳ ರುಚಿಯಾದಂತಹ ತುಂಬ ಕ್ರಿಸ್ಪಿಯಾದಂತಹ ರೆಸಿಪಿ ಇದು. ಉಳಿದ ಹಿಟ್ಟನ್ನು ಅದೇ ರೀತಿ ನಾನು ಎಣ್ಣೆಗೆ ಹಾಕಿ ತೆಗಿತಾ ಇದ್ದೇನೆ. ಇನ್ನು ಸಾಂಪ್ರದಾಯಿಕವಾಗಿ ಈರುಳ್ಳಿ ತಿನ್ನದವರು ಇದಕ್ಕೆ ಶುಂಠಿ ಹಾಕ್ಕೊಂಡು ಮಾಡಿದ್ರೂ ಬಹಳ ರುಚಿಯಾಗಿರ್ತದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಂಜೆಯ ತಿಂಡಿಗೆ ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಪಾರ್ಟಿ ಇದ್ದರೆ ದಿಢೀರಾಗಿ ಯಾರಾದ್ರು ನೆಂಟರು ಬಂದ ಟೈಮಲ್ಲಿ ಇದು ಥಟ್ಟಂತ ಮಾಡ್ಕೊಳ್ಬೋದು. ತಯಾರಿಗೂ ಅಷ್ಟೇ ಒಂದು 5-10 ನಿಮಿಷ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಇನ್ನು ಮಕ್ಕಳ ಫೇವರೇಟ್ ಅಂತ ಹೇಳ್ಬೋದು. ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿರ್ತದೆ. ರೆಸಿಪಿ ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.